ಈಗ ಆಕ್ಚುಲಿ ಅದನ್ನ ಪುಷ್ಪಾವಳಿಗಳು ಸೈನ್ ಮಾಡೋದನ್ನ ಭಯ ಏನಕ್ಕೆ ಭಯ ಆಗುತ್ತೆ ಅಂತಂದ್ರೆ ಜಾಯಿನ್ ಫ್ಯಾಮಿಲಿ ಕಾನ್ಸೆಪ್ಟ್ ಇವಾಗ ಗೊತ್ತಿರೋದು ಮಾಡ್ಕೊಂಡಿದ್ದಾರೆ. ಹೇಗೆ ಆದರೆ ಆಮೇಲೆ ಎಲ್ಲರೂ ಈ ಥರದ್ದು ರಿಗ್ರೆಸಿವ್ ಕಂಟೆಂಟ್ ಈ ಥರದ್ದು ನೋಡಿ ಜೊತೆ ಗಟ್ಟಿಯಾಗಿರುತ್ತೆ. ಈ ಥರ ವಿದ್ಯಾರ್ಥಿಗಳು ತೋರಿಸಿದ್ರೆ ನೋಡ್ತಾರೆ ಅಷ್ಟು ಭಯ ಆಗುತ್ತೆ. ಬಟ್ ನನಗೆ ಪರ್ಸ್ನಲ್ ಬೇರೆ ಸಿಕ್ಕಿತ್ತು ಹೇಳಿ ಮಾಡೋದು ಕೃಷ್ಣ ಆದರ್ಶಕ್ಕೆ ಇವತ್ತು ನೀವು ಸರ್ ಸ್ವಲ್ಪ ಆಗಿದೆ ಸರ್. ಸೊ ಇವರ ಒಂದು ಶಿಕ್ಷಣ ಶುರುವಾಗಿದೆ ಮತ್ತು ಹೋಗ್ತಾ ಹೋಗ್ತಾ ನನಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂತ ಒಂದು ಪ್ರಾಜೆಕ್ಟ್ ಬಿಟ್ಟರೆ ಧರ್ಮವಾಗಿ ಒಂದು ಪ್ರಾಜೆಕ್ಟ್ ಒಂದು ಶಕ್ತಿ ಪ್ರಾಜೆಕ್ಟ್ ನಾವು ಚೂಸ್ ಮಾಡೋಲ್ಲ, ಪ್ರಾಜೆಕ್ಟ್ ಚೂಸ್ ಮಾಡೋದು. ಆ್ಯಕ್ಚುಲಿ ಈ ಹಿಂದೆಲ್ಲ ಇದೆ ಈ ಪ್ರಾಜೆಕ್ಟ್ನ ಬೇರೆ ಪ್ರೊಡಕ್ಷನ್ ಡಿಸ್ಕಷನ್ ಆಗಿಲ್ಲ. ಬಟ್ ಅವರಿಗೆಲ್ಲ ಕೈ ತಪ್ಪಿ ಈ ಪ್ರಾಜೆಕ್ಟ್ ಫಿಕ್ಸಿಟ್ಟಿದ್ದಾರೆ. ಆ್ಯಂಡ್ ಇದು ನನಗೆ ಮಾಸ್ಟರ್ ಫೀಲಿಂಗ್ ಅಂತಂದರೆ ನಾನು ಜಾಯಿನ್ ಫ್ಯಾಮಿಲಿ ಬೆಳೆದವನು. ಬಟ್ ಆಮೇಲೆ ಇಂಡಿಯಾ ಫ್ಯಾಮಿಲಿಗೆ ಕಂಟಿನ್ಯೂ ಆಗ್ತದೆ. ನಾನು ಫಾಸ್ಟ್ ಮಿಸ್ ಮಾಡ್ತೀನಿ. ಸೊ ಸೀರಿಯಲ್ ಮುಖಾಂತರ ಕೆಲಸದ ಮುಖಾಂತರ ಮತ್ತೆ ವಾಪಸ್ ಅದನ್ನು ರಿಲೀಸ್ ಮಾಡೋಕ್ಕೆ ಸಿಕ್ಕಿಲ್ಲ. ಸೊ ಈಗ ಆ್ಯಂಡ್ ಸುಷ್ಮಾ ಮಾಡೋಕ್ಕೆ ಆ್ಯಕ್ಚುಲಿ ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಕತೆ ಸಿಗುತ್ತೆ ಅದನ್ನು ನೆಕ್ಸ್ಟ್ ಸ್ಕ್ರೀನ್ ಪ್ಲೇ ಮುಖಾಂತರ ಸ್ಕ್ರೀನ್ ಮುಖಾಂತರ ಯಾಕಂದರೆ ಇದು ಒಂದು ರೀಮೇಕ್ ಮತ್ತು ಒಂದು ಸ್ವಲ್ಪ ವರ್ಷದ ಹಿಂದೆ ಅದನ್ನ ಇವತ್ತಿಗೆ ಕಂಟೆಂಪ್ರರೈಸ್ ಮಾಡಿ ಸ್ಕ್ರೀನ್ ಪ್ಲೇ ಇಂಟ್ರೆಸ್ಟಿಂಗ್ ಮಾಡಿ ಅದನ್ನು ಸ್ಕ್ರಿಪ್ಟಲ್ಲಿ ಇಂಟ್ರೆಸ್ಟಿಂಗ್ ಜಯಂತ್ ಸರ್ ಆ್ಯಂಡ್ ಇಡೀ ಟೀಮ್ ಎಲ್ಲರೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರೀವಿಯಸ್ ಪ್ರಾಜೆಕ್ಟ್ಗಳು ಲೈಕ್ 10 ವರ್ಷದಿಂದ ಅಸೋಸಿಯೇಟೆಡ್ ಆಗಿರೋ ಕೆಲವರಿದ್ದಾರೆ. ಆ್ಯಂಡ್ ಅದರ್ಶನ್ 4 ಇಯರ್ಸಿಂದ ಪರಿಚಯ, ಜೊತೆಗೆ ಸಂತೋಷ್ ಕಾಗಲಿಂದ ನಮಗೆ ನಾವೆಲ್ಲ 4-5 ಕೆಲಸ ಮಾಡಿದ್ದೀವಿ. ಆ್ಯಂಡ್ ಎಡಿಟರ್ ಪಾಟೀಲ್ ನಮ್ಮ ಬೋರ್ಡ್ ಟೀಮ್ ತುಂಬ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಎಸ್ಪೆಷಲಿ ರೈಟರ್ಸ್ ಅದ್ಭುತವಾಗಿರೋ ರೈಟರ್ಸ್ ಅಂತ. ಎಂಟೈರ್ ಈ ಪ್ರಾಜೆಕ್ಟ್ ಚೆನ್ನಾಗಿರೋದಕ್ಕೆ ಈ ಆರ್ಟಿಸ್ಟು ಮತ್ತು ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಸೆಟ್ಟಲ್ಲಿ ಇವಾಗ ಅಬ್ಸರ್ವ್ ಮಾಡೋದು ಮಾತ್ರ ಎಲ್ಲರೂ ಆರ್ಟಿಸ್ಟ್ಗಳನ್ನು ಮಾತ್ರ ಇದಿಷ್ಟ ಇಲ್ಲ. ಆ್ಯಕ್ಚುಲಿ 22 ಜನ ಆರ್ಟಿಸ್ಟ್ಗಳಿದ್ದಾರೆ. ಎಲ್ಲರೂ ಕೂರ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಬೇರೆಯವ್ರಿಗೆಲ್ಲ ಸಾರಿ ಆ್ಯಕ್ಚುಲಿ ಸೆಟ್ಟಲ್ಲಿ ನೋಡ್ತಿರುವಾಗ ಎಲ್ಲರಿಗೂ ಕಾಣುತ್ತೆ, ಎಲ್ಲರೂ ಇದರಲ್ಲಿ ಆ್ಯಕ್ಟಿಂಗೆಲ್ಲ ಕಾಣುತ್ತೆ ಎಫರ್ಟ್ಲೆಸ್ ಆ್ಯಕ್ಟಿಂಗ್. ಸೊ ಇದು ನನಗೆ ತುಂಬ ಶಾಕ್ ಆಗುತ್ತೆ. ಯಾಕಂದರೆ ಹೆಂಗೆ ಇಷ್ಟ ಎಫರ್ಟ್ಲೆಸ್ ಆಗಿ ಹೆಂಗೆ ಆ್ಯಕ್ಟ್ ಮಾಡ್ತಾರೆ. ಅಫ್ಕೋರ್ಸ್ ಡೈರೆಕ್ಟರ್ ಮಾಡಿಸ್ತಾರೆ, ಜೊತೆಗೆ ಆ್ಯಕ್ಟರ್ಸ್ಗಳು ಇರುತ್ತಲ್ಲ, ನಾನು ಇವರೆಲ್ಲ ಮನೆಯಲ್ಲಿ ಸಾವಿರ ಕನಸು ಕಾಣ್ಬೋದು. ಬಟ್ ಆ ಕನಸಾಗಲ್ಲ ಆ್ಯಕ್ಟರ್ಸ್ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಭಾವನೆಗಳನ್ನ ಏನು ಚಿತ್ರೀಕರಿಸಿದ ಅಂತ ನೈಜವಾಗಿ ಅವ್ರು ವ್ಯಕ್ತಿತ್ವದ ಜೊತೆಗೆ ಹೆಚ್ಚು ಚಿತ್ರೀಕರಿಸಿದ್ರು ಅಲ್ಲ ನನಗೆ ಇಲ್ಲ ಎಲ್ಲ ಮೊದಲೇ ನಾನು ಹೇಳ್ತಾ ಇದ್ದೆ, ಎಲ್ಲ ಜನರೇಷನ್ಸ್ನು ಮುಟ್ಟುವಂಥ ಒಂದು ಕಥೆ ಆಗಬೇಕು ಅನ್ನೋದು ಆಗಿನ ಒಂದು ಐಡಿಯಾನೂ ಆಗಿದ್ದು, ನನಗೆ ಕೂಡ ಅದಕ್ಕೆ ಸಾಕಾರ ಮಾಡಬೇಕು. ಸೊ ಅದ್ರ ಪ್ರಕಾರ ಯಾವುದೋ ಒಂದು ಚಿತ್ರೀಕರಣ ಮಾಡಿದ್ರೆ ಮೊದಲನೇ ನಡೆಸಿಬಿಟ್ಟು ಆ ಸ್ಕ್ರಿಪ್ಟ್ ಬೇಸೇ ಅದು ಎಲ್ಲ ಜನರೇಷನ್ಸ್ಗೂ ಟಚ್ ಆಗಬೇಕು. ಡಿಫರೆಂಟ್ ಡಿಫರೆಂಟ್ ಆಗಿರೋ ಜನರೇಷನ್ಸ್ ಟಚ್ ಆಗಬೇಕು ಅನ್ನೋದು. ಸೊ ಅದರಿಂದ ಎಲ್ಲ ಥರದ್ದು ನನಗೆ ಫಾರ್ ಎಕ್ಸಾಂಪಲ್ ಜನರಿಗೆ ಇದಕ್ಕಿದ್ದರೆ ಯಾವುದೋ 20 ವರ್ಷದ ಕಾಲದ ಯಾವುದೋ ರೇಖೆ ಇಷ್ಟ ಆಗಲ್ಲ. ದಟ್ ಡಸಂಟ್ ಮೀನ್ ಅವರು ಇದರಲ್ಲಿ ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಸರಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅಟ್ ದಿ ಸೇಮ್ ಟೈಮ್ ಜನರಿಗೆ ಯಾವುದೋ ಒಂದು ಏರಿಯಾ 70 years or 40 years ಇಷ್ಟ ಆಗಲ್ಲ ಮಿಲೇನಿಯಲ್ಸ್ಗೆ. ಬಟ್ ಅಟ್ ದಿ ಸೇಮ್ ಟೈಮ್ ಇದು ನಾಟ್ ಸೇ ಮಿಲೇನಿಯಲ್ಸು ಅದು ಮಿಲೇನಿಯಲ್ಸ್ ಸರಿ ಇಲ್ಲ ಅಂತ. ಸೊ ಅವ್ರ ಕಾರ್ಯಕ್ರಮ ಇರ್ಬೋದು, ಬಟ್ ಎಲ್ಲರೂ ಸೇರ್ಕೊಂಡು ಹೋಗುವಂಥ ಒಂದು ಕುಟುಂಬನ ಅದನ್ನೇ
ಟಚ್ ಮಾಡೋದು ಪ್ರಯತ್ನ ಮಾಡ್ತಾರೆ. ಫಸ್ಟ್ ನಾವು ಕ್ವಶನ್ ಆಕ್ಚುಲಿ ಅದು ಬಂದ ಇವಾಗ ಈ ಕ್ಯಾರೆಕ್ಟರ್ ಹೆಸರುಗಳು ಅರ್ಜುನ್ ಇದೆಲ್ಲ ತುಂಬಾ ರೈಟರ್ ಅಂದ್ರೆ ಒಂದು ರೈಟರ್ ಪರ್ಸನಾಲಿಟಿ ಹೇಗೆ ಅಂತ ತೋರಿಸುತ್ತೆ. ಆಕ್ಚುಲಿ ಹೆಸರುಗಳು ಸಜೆಸ್ಟ್ ಮಾಡೋದಲ್ಲ, ಶಿವರಾಮ ಫ್ಯಾನ್ಸಿ ಹೆಸರುಗಳಿಗೆ ಹೋಗ್ಬೋದು. ಅಂಥದ್ರಲ್ಲಿ ಅವರು ಈ ಥರದ ಹೆಸರುಗಳು ಚೂಸ್ ಮಾಡಬೇಕಾದ್ರೆ ನಮ್ಮ ರೈಟರ್ ಪರ್ಸನಾಲಿಟಿನ ತೋರಿಸುತ್ತೆ ಮತ್ತು ನಮ್ಮ ಸ್ಟೋರಿ ಫ್ಯೂಚರ್ ಕೂಡ ತೋರಿಸುತ್ತೆ ಅಂತ ಹೇಳ್ತಾರೆ. ನಾವು ಏನು ಮನರಂಜನೆ ಕೊಡ್ತೀವಿ ಅದು ನಿಜವಾದ ಜನರು ನಾಟಕ ಟಿ ಆರ್ ಪಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಕ್ರೈಮ್ ಸ್ಟೋರಿ ನೋಡಿದ ಒಂದು ಸಂದರ್ಭದಲ್ಲಿ ಗುರುರಾಘವೇಂದ್ರ ವೈಭವ ಅಂತ ಒಂದು ಐತಿಹಾಸಿಕ ದೇಶ ರಾಷ್ಟ್ರದಲ್ಲಿ ಅವತ್ತು ಮಟ್ಟಿಗೆ ತುಂಬಾ ದೊಡ್ಡ 100% ಗುರುರಾಘವೇಂದ್ರ ಸ್ವಾಮಿಗಳೇ ಅದರಲ್ಲಿ ಹೀರೋ, ಅದರಲ್ಲಿ ಮಾಡ್ತಿಲ್ಲ. ಆದ್ರೆ ಆಗಿನ ಟೈಮಲ್ಲೂ ಗದ್ದಲ ನಡೀತಾ ಇತ್ತು. 2010 ಇಸ್ವಿಯಲ್ಲಿ ಆ ಕಡೆ ಒಂದು ಕ್ರೈಮ್ ಸ್ಟೋರಿ, ಈ ಕಡೆ ಒಂದು ಕ್ರೈಮ್ ಬೇಕು. 10 ಗಂಟೆಗೆಲ್ಲ ಕ್ರೈಮ್ ಸ್ಟೋರಿನೇ ನೋಡ್ತಾರೆ. ಸೊ 10 ಗಂಟೆ ಒಂದಿಷ್ಟು ಐತಿಹಾಸಿಕ ಒಂದಿಷ್ಟು ಸಾಫ್ಟ್ ಆದ ಸೀರಿಯಲ್ ಮಾಡಿದ್ರೆ ಯಾರು ಮಾಡ್ತಾರೆ ಅನ್ನುವಂಥ ಒಂದು ಕ್ವಶನ್ ಆಗೋ ಅದೇ ಸರ್ ನನಗೆ ಗೊತ್ತಿರೋ ಉದಾಹರಣೆ ಮಾಡ್ತಾ ಇರ್ತಾರೆ. ಸೊ ಅವಾಗ ಬಂತು. ಸೊ ಇವತ್ತು ನಾವು ಇವ್ರು ಇದನ್ನೇ ನೋಡ್ತಾ ಇದ್ದಾರೆ ಜನ ಅಂತ ಅನ್ಕೊಂಡು ಕೊಡ್ತಾ ಇದ್ದೀವೋ ಅಥವಾ ನಾವು ಅವ್ರು ಬೇಕಾಗಿರೋದು ಕೊಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಇದನ್ನ ಮಾಡ್ತಾ ಇದೀವಿ ಅಂತ ನನಗೆ ಅನಿಸುತ್ತೆ. ಮಾಡಿದೆ ಜನ ಸ್ನೇಹಿತರಿಗೆ ಬರೀ ಗಲಾಟೆ ಪಕ್ಕದ ಮನೆ ನಡೀತು ಜಗಳ ನಡೀತಾ ಮೇಲಾಗಿ ನೋಡ್ತಾರೆ. ಸೀರಿಯಲ್ ಕೂಡ ಬಟ್ ನೀವು ಆತ್ಮಕತೆ ಇಟ್ಕೊಂಡು ಬರೀ ತಾಂತ್ರಿಕತೆಯನ್ನು ಹೇಳ್ತಾ ಹೋಗ್ತಾರೆ. ಟಿ ಆರ್ ಪಿ ಕೂಡ ಅಲ್ಲ ಅಂದ್ರೆ ಟಿ ಆರ್ ಪಿ ಒಂದು ಶುರುವಾದಾಗ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಯಾರು ಬಿಗಿನಿಂಗ್ ಶುರುವಾಗುತ್ತೆ. ಯಾಕಂದ್ರೆ ಮುಂಚಿನ ಧಾರಾವಾಹಿ ನೋಡಿದ್ರೆ ಟಿ ಆರ್ ಪಿ ಇದ್ದೀನಿ ಇಲ್ಲ ಇದ್ರೆ ನಾನು ಬೇಕಾದ್ದು ನಮ್ಮ ಕೋರ್ಟಿನಲ್ಲಿ ಡಿಸ್ಕಷನ್ ಆಗ್ತದೆ. ಅದನ್ನು ಹೇಗೆ ಫಿಟ್ ಮಾಡಬೇಕು, ಯಾವ ಥರ ಚೂಸ್ ಮಾಡಬೇಕು ಎಲ್ಲ ಬಂದಾಗ ನಾನು ಯಾವಾಗಲೂ ಹೇಗೆ ಮಾಡಬೇಕು ಇವತ್ತು ಹೇಗಾಗ್ಬಿಟ್ಟಿದೆ ಅಂದರೆ ಜನ ಇದನ್ನೇ ಮಾಡ್ಕೊಂಡಿದ್ದಾರೆ. ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂದರೆ ಬೆಳಗ್ಗೆ ನಾವು ರೋಡಲ್ಲಿ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಜನಕ್ಕೆ ಬೆಳಗ್ಗೆ ಹೋಗುವಾಗ ಅರ್ಜೆನ್ಸಿ ಟೆನ್ಷನ್, ವಾಪಸ್ ಮನೆಗೆ ಬರುವಾಗ ಅರ್ಜೆನ್ಸಿ ಟೆನ್ಷನ್ ಎಲ್ಲ ಇದ್ರು ನಿಮಗೆ ನಗಲೇ ಮರ್ತೋಗಿದ್ದಾರೆ. ಮತ್ತು ಮುಂಚೆ ಹೇಗಿರೋದು ಅಂದರೆ ಜನರಿಗೆ ನಗಲಕ್ಕೆ ಅಂತ ಒಂದಿಷ್ಟು ಸಿಕ್ಕಾಂಬಿಟ್ಟಿರ್ತಾರೆ. ಅವಾಗ ಅಂದರೆ ಪಾಪ ಮಾಡಿಕೊಳ್ತಾ ಇದ್ರು, ಅದಾದ್ಮೇಲೆ ಆರೋಗ್ಯಕ್ಕೋಸ್ಕರ ಈ ಥರದಲ್ಲಿ ಒಂದಿಷ್ಟು ಸಿಕ್ಕಾಂಬಿಟ್ಟಿರ್ತಾರೆ. ಇವತ್ತು ಹೇಗಾಗಿದೆ ಅಂತ ಅಂದರೆ ಒಂದು ಸಿಕ್ಕಾಂಬಿಗಳು ಕಮ್ಮಿಯಾಗೋಗಿದ್ದಾರೆ. ಜನ ರೀಲ್ಸ್ಗಳು ನೋಡ್ಕೊಂಡು ಕಥೆ ಮತ್ತು ನಾವು ಈ ಕಥೆಯಲ್ಲಿ ಒಂದಿಷ್ಟು ಹ್ಯೂಮನ್ ಆ್ಯಡ್ ಮಾಡಿದ್ದೇವೆ. ಒಂದು ಫ್ಯಾಮಿಲಿ ಸೆಂಟಿಮೆಂಟು, ಫ್ಯಾಮಿಲಿ ಹ್ಯೂಮನ್ ಹ್ಯೂಮನ್ ಎಲ್ಲ ಸೇರಿ ಒಂದು ಪ್ಯಾಕೇಜ್ ಆಗಿತ್ತು. ಮತ್ತು ಆನಂದ ಅಂತ ಜನ ಕೆಲವು ಪ್ಲೀಸ್ ಇಟ್ ಮೇಕ್ ಇಟ್ ದಟ್. ಸೊ ಹಾಗಾಗಿ ಮತ್ತು ಕೋಇನ್ಸಿಡೆನ್ಷಿಯಲಿ ನಾನು ಶಿಲ್ಪ ಮೇಡಮ್ ಅಂತ ಹೇಳ್ತಾ ಇದ್ದೆ. ಇವರ ಸ್ಟಾರ್ಟ್ಸ್ ಮಾಡಿ ಪ್ರೀತಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಇಟ್ಟಾಗಿರುವಂಥ ಆಸೆ. ಸೊ ಆ ಏನೋ ಒಂದು ಕೋಇನ್ಸಿಡೆನ್ಸ್ ಇದೆ. ಇದು ಆಸೆಗಿಂತ ದೊಡ್ಡ ಮಟ್ಟದಲ್ಲಿ ಇಟ್ಟಾಗಿರುವ ಇಲ್ಲ ನಿಜ ಚೆನ್ನಾಗಿದೆ. ನಾನೇನು ಯೋಚನೆ ಮಾಡಿಲ್ಲ. ಸರಿ, ಸುವರ್ಣ ಅವರು ನನ್ನ ಮತ್ತೆ ಚಾನಲ್ಗೆ ಕರೆದು ನಾನು ಇರ್ಬೋದು ಎಲ್ಲವ ಮಾಡ್ತಾ ಇದ್ದೆ. ಸೊ ಅವ್ರು ಮತ್ತೆ ಚಾನಲ್ಗೆ ಬರ್ಕಂಡು ಅಪರ್ಚುನಿಟಿ ಕೊಟ್ಟಾಗ ನಾನು ಸರಿ ಪಾತ್ರನ ಒಂದ್ಸಲ ಕೇಳಿಸ್ಕೊಂಡಿದ್ದು. ಲುಕ್ ಟೆಸ್ಟ್ ಆಗಿತ್ತು. ಆ ಲುಕ್ ಟೆಸ್ಟ್ ಡೈಲಾಗ್ಸ್ ಕೇಳ್ಕೊಳ್ವಾಗಲೇ ನನಗೆ ಒಂದು ಓಕೆ ನನ್ನ ಪಾತ್ರ ಹೀಗೆ ಬರುತ್ತೆ ನಾನು ಒಂದ್ ಸ್ವಲ್ಪ ಐಡಿಯಾ ಬಂತು. ನಾನು ಹಿಂದೆ ಬಂದು ಏನು ಯೋಚನೆ ಮಾಡಿಲ್ಲ. ಸರಿ ಸರ್ ಮಾಡೋಣ, ನಾನೇನು ಸರಿ ಸರ್ ಮಾಡೋಣ. ಬಟ್ ಅವತ್ತು ಒಪ್ಕೊಂಡಿದ್ದು ಇವತ್ತು ಬರ್ತಾ ಇರೋ ರೆಸ್ಪಾನ್ಸಿಗೆ ಅವತ್ತು ಒಳ್ಳೆ ಡಿಸಿಷನ್ ತಗೊಂಡೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಸ್ವರ್ಣ ಈಗ ಪ್ರತಿಯೊಂದು ಮನೆಗೆ ಯಾರಿಗೆ ಒಬ್ಬಳೇ ಮಗಳಿರ್ತಾರೋ ಅವ್ರನ್ನ ಎಷ್ಟು ಮುದ್ದಾಗಿ ಸಾಕಿರ್ತಾರೆ, ಎಷ್ಟು ಸಲಿಗೆಯಿಂದ ಸಾಕಿರ್ತಾರೆ. ಸೊ ನನ್ನ ಅಪ್ಪ ಅಮ್ಮ ಕೂಡ ಈ ಸೀರಿಯಲ್ ಅಲ್ಲಿ ಅಷ್ಟೇ ಮುದ್ದಾಗಿ ಅಷ್ಟೇ ಸಲಹೆ ಕೊಟ್ಟು ಸಾಕಿರ್ತಾರೆ. ಅದೊಂದು ಲೀನಿಯನ್ಸ್ ಬಂದಿಲ್ಲ ನನಗೆ. ನಾನು ಯಾವ್ದಕ್ಕೂ ಹೆದರೋದಿಲ್ಲ. ನನಗೆ ಏನ್ ಬೇಕು, ನನಗೆ
ನನಗೆ ಅರ್ಜುನ್ ಬೇಕು ಅಷ್ಟೇ, ಆ ಮನೆಗೆ ಸೊಸೆ ಆಗ್ಬೇಕಷ್ಟೇ. ನಾನು ಯಾರಿಗೂ ಹೆದರೋದಿಲ್ಲ, ಯಾರು ಹೇಳಿದ್ರು ತಲೆಗೆ ಹಾಕೊಳ್ಳಲ್ಲ. ನನಗೆ ಒಳ್ಳೆ ಉದ್ದೇಶ ಇರುತ್ತೆ, ಒಳ್ಳೆ ಉದ್ದೇಶ ಇದ್ದು ನಾನು ಆ ಮನೆಗೆ ಹೋಗ್ಬೇಕು ಅಂತ ನನ್ನ ತಲೆ ಫಿಕ್ಸ್ ಆಗ್ಬಿಡುತ್ತೆ. ನನ್ಗೆ ಬೇರೆ ಯಾವುದೇ ತರ ಕೆಟ್ಟ ಯೋಚನೆ ಆಗಲಿ ಏನಿರಲ್ಲ, ನನ್ನ ತಲೆ ಬರೀ ಅರ್ಜುನ್ ಅನ್ನೋ ಮುಂದೆ ಇರುತ್ತೆ. ಸೊ ಇಲ್ಲಿಂದ ಕತೆ ನನ್ನನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ, ಅಲ್ಲಿ ಏನೇ ಡ್ರಾಮಾ ಆಗುತ್ತೆ ಅಂತ ಸೀರಿಯಲ್ ನೋಡಿದಾಗ ನಿಮ್ಗೆಲ್ಲ ಗೊತ್ತಾಗುತ್ತೆ. ಇಲ್ಲಿ ಆಫ್ ಸ್ಕ್ರೀನ್ ಬರೋದಾದ್ರೆ ಫಸ್ಟ್ ಆಫ್ ಆಲ್ ಸ್ಟಾರ್ಸ್ ನನಗೆ ತುಂಬಾ ಥ್ಯಾಂಕ್ಸ್ ನಮ್ಮ ಮತ್ತೆ ಈ ಚಾನಲ್ ಕರ್ಕೊಂಡಿದ್ದಕ್ಕೆ. ಅಂಡ್ ಸುಬು ಸರ್, ಕೃಷ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಪ್ರತಿಯೊಂದು ಸೀರಿಯಲ್ ಮಾಡುವಾಗಲೂ ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ಏನಾದ್ರು ಹೊಸ ಪಾತ್ರ, ಆ ಪಾತ್ರನ ನೀಟಾಗಿ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟು ಮಾಡಿಸ್ತಾ ಇರೋದು ನಮ್ಮ ಡೈರೆಕ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನನ್ನ ಸಹ ಕಲಾವಿದರಾದಂತೆ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಸ್ವಂತ ಮಗಳ ತರ ನೋಡ್ಕೊಳ್ತಿದ್ದಾರೆ, ಸ್ವಂತ ತಂಗಿ ತರ ನೋಡ್ಕೊಳ್ತಿದ್ದಾರೆ. ಅದಕ್ಕೆ ಅದು ನನ್ನನ್ನ ಇಲ್ಲ ಇನ್ಸೇರಿಲ್ಲ ಇನ್ಸೇರಿಲ್ಲ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂದ್ರೆ ನಮ್ಗೆ ಆಲ್ರೆಡಿ ಫ್ಯಾಮಿಲಿ ಫೀಲ್ ಬಂದ್ಬಿಟ್ಟಿದೆ. ಸೊ ನಾವೊಂದು ಕೆಲ್ಸಕ್ಕೆ ಬರ್ತಿದೀವಿ ಅಂತ ಅನ್ಸ್ತಾ ಇಲ್ಲ, ಒಂದು ಕೂಡು ಕುಟುಂಬಕ್ಕೆ ಏನೋ ವಾಪಸ್ ಬರ್ತಾ ಇದೀವಿ, ಖುಷಿಯಾಗಿ ಬರ್ತೀವಿ, ಖುಷಿಯಾಗಿ ಕೆಲಸ ಮಾಡ್ತೀವಿ, ಖುಷಿಯಾಗಿ ಹೋಗ್ತೀವಿ. ಈ ತರ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿದ್ದಕ್ಕೆ ನನ್ನ ಪೋಸ್ಟರ್ಸ್ ಎಲ್ಲರಿಗೂ ಥ್ಯಾಂಕ್ ಯು, ಅಂಡ್ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾ, ಈ ಕಥೆಯಲ್ಲಿ ಇನ್ನೂ ತುಂಬಾ ಇದೆ. ಸೊ ಇದನ್ನೆಲ್ಲ ಜನರಿಗೆ ರೀಚ್ ಆಗಿ ಅವರೆಲ್ಲ ಇಷ್ಟಪಡೋ ಹಾಗೆ ನೀವು ಮಾಧ್ಯಮ ಮಾಡಬೇಕು. ಸೊ ಇದನ್ನ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಟೀಮ್ ಕಡೆಯಿಂದ ಒಂದು ಸ್ವಲ್ಪ ಎಲ್ಲರೂ ನಾವು ಚೆನ್ನಾಗಿ ಹೇಳ್ತಾ ಇದ್ದೀವಿ. ನಮ್ಮ ಆನಂದದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಕುಟುಂಬ ಹೇಗಿರುತ್ತೆ ಅದೇ ಥರ ನಮ್ಮ ಕುಟುಂಬ ಇರುತ್ತೆ. ಆ್ಯಂಡ್ ಆನಂದದ ಕುಟುಂಬ ಅನ್ನೋದು ಈಗಿನ ಪ್ರೆಸೆಂಟ್ ಜನ್ರೇಷನ್ಗೆ ತುಂಬಾ ಮುಖ್ಯ. ಒಂದು ಕುಟುಂಬ ಹೇಗಿರುತ್ತೆ, ಅಣ್ಣ ತಮ್ಮಂದಿರ ಬಾಂಧವ್ಯ ಹೇಗಿರುತ್ತೆ, ಅತ್ತೆ ಮತ್ತೆ ಬಾಂಧವ್ಯದಲ್ಲಿ ಬಾಂಧವ್ಯ ಹೇಗಿರುತ್ತೆ, ಅತ್ತೆ ಸೊಸೆ ಬಾಂಧವ್ಯ ಹೇಗಿರುತ್ತೆ, ಅದೇ ತರ ಅಣ್ಣ ದೊಡ್ಡಣ್ಣ ಮತ್ತೆ ಮೂರು ತಮ್ಮಂದಿರ ಬಾಂಧವ್ಯ ಹೇಗಿರುತ್ತೆ ಇದನ್ನ ತೋರಿಸ್ಕೊಡುತ್ತೆ. ಅದೇ ನನಗೆ ಆನಂದದ ಕುಟುಂಬ ಅನ್ನೋದು ಡಿಫ್ರೆಂಟ್ ಅಲ್ಲ. ವೈ ಬಿಕಾಸ್ ನನ್ನ ನಿಜ ಜೀವನದಲ್ಲಿ ಇವಾಗ ಏನು ನಾವು 5 ಜನ ಹೊರಹೋಗಿದ್ದೀವಿ, ಅದೇ ಥರ ನನ್ನ ರಿಯಲ್ ಲೈಫಲ್ಲಿ ವಿ ಆರ್ 5 ಮೆಂಬರ್ಸ್. ನಾನು ಮೊದಲನೇ ಹುಡುಗ, ನನ್ನ ನಂತರ ನಮಗೆ 4 ಜನ ತಂಗಿದ್ದೀವಿ. ಸೊ ಆ ಥರ ಇಲ್ಲಿ ನಾನು ಪ್ರಕಟ ಗಂಡು ಮಕ್ಕಳಾಗಿ ನಾವು 4 ಜನ ಇದ್ದೀವಿ. ರೆಸ್ಟೋರೆಂಟ್ಗೆ ಸೇಮ್ ಅಲ್ಲಿ ಕನೆಕ್ಷನ್ ಇದು ನನಗೆ ಕೊಡ್ತಿರೋದ್ರಿಂದ ತುಂಬಾ ಫ್ರೀಡಮ್ ಆಗಿ ಇದ್ದೀನಿ ಇಲ್ಲಿ. ಆ್ಯಂಡ್ ತುಂಬಾ ಎಂಜಾಯ್ ತುಂಬಾ ಖುಷಿ ಆಗಿದೆ. ನನಗೆ ಫಸ್ಟ್ ಕಾಲ್ ಬಂದಾಗ ಕೃಷ್ಣ ಸರ್ ಅವ್ರು ಕಾಲ್ ಮಾಡಿದ್ರು, ಸುಬ್ಬು ಸರ್ ಪ್ರೊಡಕ್ಷನ್ ಅಂತ ಹೇಳಿದಾಗ ಸ್ಟಾರ್ಸ್ ಹೇಳಿದ ತಕ್ಷಣ ಓಕೆ ನಾನು ಮತ್ತೆ ನಮ್ಮ ಮನೆಗೆ ವಾಪಸ್ ಹೋಗ್ತಿದ್ದೀನಿ ಅನ್ನೋ ಫೀಲಿಂಗ್ ಬಂತು. ಸೊ ಕತೆ ಕೇಳಿದೆ, ತುಂಬಾ ಇಷ್ಟ ಆಯ್ತು. ಐ ಸೆಡ್ ಓಕೆ, ನನ್ನ ಸೆಕೆಂಡ್ ಥಾಟ್ಸ್ ಇರಲಿಲ್ಲ ನನಗೆ. ಆ್ಯಂಡ್ ನಾನು ಸಹನ ಪಾತ್ರನ ಮಾಡ್ತಾ ಇದ್ದೀನಿ. ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲೇ ಬೆಳೆದಿದ್ದು. ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿ ಶಿಫ್ಟ್ ಆಗೋದು. ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಬಂದ್ಮೇಲೆ ಆ ಜಾಯಿಂಟ್ ಫ್ಯಾಮಿಲಿ ಮತ್ತು ನ್ಯೂಕ್ಲಿಯರ್ ಫ್ಯಾಮಿಲಿಗೆ ನಮ್ಗೆ ಎಷ್ಟೊಂದು ಮನಸ್ತಾಪಗಳಿರುತ್ತೆ. ಅಂಡ್ ಈ ಪಾತ್ರ ಅರ್ಜುನನ್ನ ತುಂಬಾ ಇಷ್ಟಪಡಿಸಿದಂತ ಪಾತ್ರ. ಸೊ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ. ಸೊ ಅವ್ರ ಮನೆಗೆ ಹೋದಾಗ ಬರೀ ಅಪ್ಪ ಅಮ್ಮ ತಂಗಿ ಅಂತ ಇದ್ದಂತ ಹುಡುಗಿ ಜಾಯಿಂಟ್ ಫ್ಯಾಮಿಲಿಗೆ ಹೋದಾಗ ಹೇಗಿರ್ತಾಳೆ, ಅಡ್ಜಸ್ಟ್ ಮಾಡ್ಬಿಡ್ತಾಳ ಇಲ್ವಾ ಅನ್ನೋದೇ ಈ ಸಹನ ಪಾತ್ರ. ಥ್ಯಾಂಕ್ ಯು ಸುಬ್ಬು ಸರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಆದರ್ಶ್ ಸರ್ ಥ್ಯಾಂಕ್ ಯು ಸೋ ಮಚ್. ಕಾಲ್ ಮೈ ಪೋಸ್ಟರ್ಸ್ ನೀವಿಂದ ನಂಗೆ ಯಾವ ರಿಯಾಕ್ಷನ್ಸ್ ಮಾಡೋದಕ್ಕೆ ಆಗೋದಿಲ್ಲ ಆಕ್ಚುಲಿ. ಸೊ ಹಾಗೆ ಗಿವ್ ಅಂಡ್ ಟೇಕ್ ಇರಬೇಕು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ ಯು. ಹಾಗೆ ಮೀಡಿಯಾದವರೆಲ್ಲರಿಗೂ ಬಂದಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳಿಬಿಟ್ಟು